ದೇಶದಲ್ಲಿ ಧುರಂಧರ್ ಮಾಡೆಲ್ ಅಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಲಾಗಿದೆ. ಭಾರತದಲ್ಲಿ ಬಾಂಬ್ ಸ್ಫೋಟ ನಡೆಸೋದಕ್ಕೆ ಉಗ್ರರು ಬಿಗ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಇಬ್ಬರು ಶಂಕಿತರನ್ನ ಇದೀಗ ಖಾಕಿ ಹೆಡೆಮರಿ ಕಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಧುರಂಧರ್ ಮಾಡೆಲ್ ಅಲ್ಲಿ ಈ ರೀತಿಯ ಒಂದು ಸ್ಕೆಚ್ ಅನ್ನ ಹಾಕಲಾಗಿದೆ. ಭಾರತದಲ್ಲಿ ಬಾಂಬ್ ಸ್ಫೋಟ ನಡೆಸಲು ಉಗ್ರರ ಬಿಗ್ ಪ್ಲಾನ್ ಇದು. ದಾವಣಗೆರೆಯಲ್ಲಿ ಇಬ್ಬರು ಶಂಕಿತರನ್ನ ಈಗ ಖಾಕಿ ಪಡೆ ಎಡೆಮುರಿ ಕಟ್ಟಿದೆ. ಭಯೋತ್ಪಾದಕರ ಕೃತ್ಯ ಬಯಲು ಮಾಡಿರತಕ್ಕಂತಹ ಗುಪ್ತಚರ ಇಲಾಖೆ ತುಮಕೂರು ಟೌನ್ ಪೊಲೀಸರಿಂದ ಇಬ್ಬರು ಉಗ್ರರ ಅರೆಸ್ಟ್ ಆಗಿದೆ. ಅದರಲ್ಲಿ ಜಮೀರ್ ಖಾನ್, ಅಲ್ಲಾ ಬಕ್ಷಿ ಇವರಿಬ್ಬರು ಭಯೋತ್ಪಾದಕರು ಅರೆಸ್ಟ್ ಆಗಿದ್ದಾರೆ. ಪಾಕ್ನ ಶಾಬಾಜ್ ಭುಟ್ಟಿ, ರಾಣಾ ನುನೇನ್ ಜೊತೆ ಸಂಪರ್ಕ ಹೊಂದಿದ್ರು. ಇವರು ಸಾಮಾಜಿಕ ಜಾಲತಾಣದಲ್ಲಿ ಪಾಕ್ ಉಗ್ರರ ಜೊತೆ ಸಂಪರ್ಕ ಹೊಂದಿರತಕ್ಕಂಥ ಆರೋಪಿಗಳು. ಯುವಕರನ್ನ PIOಗಳಾಗಿ ಉಗ್ರರು ಬಳಕೆ ಮಾಡ್ಕೊಂಡಿದ್ರು. ಇಬ್ರು ಅರೆಸ್ಟ್ ಆಗಿರತಕ್ಕಂಥ ಉಗ್ರರನ್ನ ನೀವು ಗಮನಿಸಬಹುದು. ದಾವಣಗೆರೆ ಮೂಲದ ಯುವಕನೊಬ್ಬ ಐಸಿಸ್ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಅಂಡ್ ದೇಶ ವಿರೋಧಿ ಕೃತ್ಯದ ಸಂಚಿನ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಪೊಲೀಸರು ಅಂಡ್ ಆಂತರಿಕ ಭದ್ರತಾ ವಿಭಾಗದ ಜಂಟಿ ಕಾರ್ಯಾಚರಣೆ ವೇಳೆ ಸಿಕ್ಕಿಬಿದ್ದಿದ್ದಾನೆ. ದಾವಣಗೆರೆ ಮೂಲದ 22 ವರ್ಷದ ಯುವಕನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿದೇಶಿ ಶಂಕಿತ ಉಗ್ರರು ಮತ್ತು ಹ್ಯಾಂಡಲ್ಗಳ ಜೊತೆ ಈತ ಸಾಮಾಜಿಕ ಜಾಲತಾಣಗಳು ಹಾಗೂ ಚಾಟಿಂಗ್ ಆಪ್ಗಳ ಮೂಲಕ ಸದಾ ಸಂಪರ್ಕದಲ್ಲಿದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾಕಿ ಪಡೆ ಹುಡುಕಿ ಅವರಿಬ್ಬರನ್ನ ಅರೆಸ್ಟ್ ಮಾಡೋ ಕೆಲಸಕ್ಕೆ ಮುಂದಾಗಿದೆ. ಈತನ ಈ ಇಬ್ಬರ ಡಿಜಿಟಲ್ ದಾಖಲೆಗಳು, ಮೊಬೈಲ್ ಹಾಗೂ ಲ್ಯಾಪ್ಟಾಪ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಅಧಿಕೃತವಾಗಿ ಹೆಚ್ಚಿನ ಮಾಹಿತಿಯನ್ನು ನಾವು ತುಮಕೂರಿನ ಪಡಿಬೇಕು. ತುಮಕೂರಿನ ಪೊಲೀಸರ ಮಾಹಿತಿಯನ್ನು ಪಡೆದುಕೊಂಡು ಹೆಚ್ಚಿನ ಅಂಶಗಳ ಬಗ್ಗೆ ತಮಗೆ ತಿಳಿಸ್ತೀವಿ. ಸದ್ಯಕ್ಕೆ ಮಾಹಿತಿ ಇದೆ, ಬಟ್ ಇನ್ನೂ ಅಧಿಕೃತವಾಗಿ ಹೆಚ್ಚಿನ ಮಾಹಿತಿಯನ್ನು ನಾವು ತುಮಕೂರಿನ ಪಡಿಬೇಕು. ತುಮಕೂರಿನ ಪೊಲೀಸರ ಮಾಹಿತಿಯನ್ನು ಪಡೆದುಕೊಂಡು ಹೆಚ್ಚಿನ ಅಂಶಗಳ ಬಗ್ಗೆ ತಮಗೆ ತಿಳಿಸ್ತೀವಿ. ಸದ್ಯಕ್ಕೆ ಮಾಹಿತಿ ಇದೆ, ಬಟ್ ಇನ್ನೂ ಅಧಿಕೃತವಾಗಿ ಹೆಚ್ಚಿನ ಮಾಹಿತಿಯನ್ನು ನಾವು ತುಮಕೂರಿನ ಪಡಿಬೇಕು. ತುಮಕೂರಿನ ಪೊಲೀಸರ ಮಾಹಿತಿಯನ್ನು ಪಡೆದುಕೊಂಡು ಹೆಚ್ಚಿನ ಅಂಶಗಳ ಬಗ್ಗೆ ತಮಗೆ ಈಗ ಇಬ್ಬರು ಈಗ ಸಿಕ್ಕಾಕೊಂಡಿದ್ದಾರೆ. ವಿದೇಶಿ ಶಂಕಿತ ಉಗ್ರರು ಹಾಗೂ ಹ್ಯಾಂಡ್ಲರ್ಗಳ ಜೊತೆ ಇವರು ಸಾಮಾಜಿಕ ಜಾಲತಾಣಗಳು ಹಾಗೂ ಚಾಟಿಂಗ್ ಆ್ಯಪ್ಗಳ ಮೂಲಕ ಸದಾ ಸಂಪರ್ಕದಲ್ಲಿ ಇದ್ದರು ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗಿದೆ. ಲ್ಯಾಪ್ಟಾಪ್ಗಳನ್ನು, ಮೊಬೈಲ್ಗಳನ್ನು, ಡಿಜಿಟಲ್ ದಾಖಲೆಗಳನ್ನು ಎಲ್ಲವನ್ನ ಕೂಡ ಈಗ ಪೊಲೀಸರು ವಶಪಡಿಸ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ NIA ಹಾಗೂ ಬೆಂಗಳೂರು CCB ಪೊಲೀಸರು ದಾವಣಗೆರೆಯ ಆಜಾದ್ ನಗರದ ಸೇರಿದಂತೆ ಹಲವೆಡೆ ದಾಳಿಯನ್ನು ನಡೆಸಿದ್ರು. ಈ ಹಿಂದೆ ಅಕ್ರಮ ಆಯುಧ ಸರಬರಾಜು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇತರ ಶಂಕಿತರನ್ನ ಉಗ್ರರ ಜೊತೆಗಿನ ಲಿಂಕ್ ಆರೋಪದ ಮೇಲೆ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಶಂಕಿತರು ದೇಶದಲ್ಲಿ ಸರಣಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ, ಬಾಂಬ್ ತಯಾರಿಕೆಯ ತರಬೇತಿ ಅಥವಾ ಪ್ರಚೋದನಕಾರಿ ಸಂದೇಶಗಳನ್ನು ಹರಡೋದಕ್ಕೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳು ಏನಿದ್ದಾವೋ ಆ ಸಂಘಟನೆಗಳ ಹ್ಯಾಂಡ್ಲರ್ಗಳಿಂದ ನೆರವನ್ನು ಪಡ್ಕೊಳ್ತಾ ಇದ್ರಂತೆ ಹಾಗೂ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣದ ನೆರವನ್ನು ಪಡಿತಿದ್ರು ಅಂತಕ್ಕಂಥ ಒಂದು ಗಂಭೀರ ಶಂಕೆ ಕೂಡ ಇಲಾಖೆಗೆ ಸಿಕ್ಕಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜಪ್ಪ ಈಗ ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜಪ್ಪ, ಈ ಒಂದು ಏನು ಭಯೋತ್ಪಾದನೆ ಪ್ಲಾನ್ ನಡೀತಾ ಇದೆ, ಈ ಕುರಿತು ಇನ್ನಷ್ಟು ಅಪ್ಡೇಟ್ ಕೊಡೋದಾದ್ರೆ ಏನು ನಡೀತು, ಈಗ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಯಾವ ರೀತಿಯ ಒಂದು ವಿಚಾರಣೆ ನಡೀತಾ ಇದೆ ಮಂಜಪ್ಪ? ನಿಜಕ್ಕೂ ಪ್ರಮೋದ್, ಈ ಒಂದು ಏನು ಶಂಕಿತ ಉಗ್ರರು ಅರೆಸ್ಟ್ ಆದಂತ ಸುದ್ದಿ ಕೇಳಿದ್ಮೇಲೆ ಒಂದಿಷ್ಟು ಜನರಲ್ಲಿ ಆತಂಕ ಮೂಡಿರ್ತಕ್ಕಂಥದ್ದು. ಕಾರಣ ಅಂತ ಹೇಳಿದ್ರೆ ತುಮಕೂರು ಆಗಿರ್ಬೋದು ಮತ್ತೆ ದಾವಣಗೆರೆ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಯುವಕರು ಆಗಿರ್ತಕ್ಕಂಥ ಅಲ್ಲಾ ಬಕ್ಷಿ ಆಗಿರ್ಬೋದು, ಆಮೇಲೆ
ದಾವಣಗೆರೆ ಜಮೀರ್ ಖಾನ್ ಇವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲೂ ಕೂಡ ಒಂದಿಷ್ಟು ಜನರಿಗೆ ಆತಂಕದ ಛಾಯೆ ಮೂಡಿದೆ ಅಂತ ಹೇಳ್ಬೋದು. ಕಾರಣ ಅಂತ ಹೇಳಿದ್ರೆ ನಮ್ಮೊಳಗೆ ಇದ್ದಂತ ಜನರು ಈ ರೀತಿಯಾಗಿ ಐಸಿಸ್ ಜೊತೆಗೆ ನಂಟು ಹೊಂದಿದ್ದಾರೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಜನರಲ್ಲಿ ಒಂದಿಷ್ಟು ಭಯ ಉಂಟಾಗೋದಂತೂ ಸಹಜ ಆಗಿರ್ತದೆ. ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲೂ ಕೂಡ ಈ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ನಾವು ಈ ಒಂದು ಶಂಕಿತರನ್ನು ನಾವು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ನಿಜಕ್ಕೂ ಗುಪ್ತಚರ ಇಲಾಖೆ ಮತ್ತು ಪೊಲೀಸರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬಹುದಾಗಿದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಧುರಂಧರ್ ಮಾದರಿಯಲ್ಲಿ ಈ ಒಂದು ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡ್ಬೇಕಂತ ಹೇಳಿ ಹೊರಟಿರ್ತಕ್ಕಂಥ ಶಂಕಿತ ಉಗ್ರರನ್ನ ಎಡೆಮುಡಿ ಕಡಿಯತಕ್ಕಂಥದ್ದು ಪೊಲೀಸರಿಗೆ ನಿಜಕ್ಕೂ ಒಂದು ಶ್ಲಾಘನೆ ಹೇಳ್ತಕ್ಕಂಥ ಸಂದರ್ಭ ಅಂತ ಹೇಳ್ಬೋದು. ಅದ್ರ ಜೊತೆಲಿ ಇವರು ಜಮೀರ್ ಮತ್ತು ಅಲ್ಲಬಕ್ಷಿ ಅಂತ ಏನಿದ್ದಾರೆ, ಇವರು ತುಮಕೂರು ಅಲ್ಲಬಕ್ಷಿ ಅಂತಕ್ಕಂಥವ್ರು ಮತ್ತೆ ಜಮೀರ್ ಖಾನ್ ಇಬ್ರು ನಿರಂತರ ಸಂಪರ್ಕದಲ್ಲಿದ್ರು. ಇವರಿಬ್ರು ಕೂಡ ಪಾಕಿಸ್ತಾನದ ಐಎಸ್ ಅಂತೇಳಿ ಅಥವಾ ಐಸಿಸ್ ಅಂತ ನಾವೇನ್ ಕರಿತೀವಿ, ಅವೆರಡು ಆ ಒಂದು ಉಗ್ರ ಸಂಘಟನೆಗೆ ಫಂಡಿಂಗ್ ಮಾಡ್ತಕ್ಕಂಥ ರಾಣಾ ನವನೇನು ಮತ್ತೆ ಶಾಬಾಜ್ ಮತ್ತು ಬುಟ್ಟಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ. ಸಾಮಾಜಿಕ ಜಾಲತಾಣಗಳಾಗಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತೆ ಫೇಸ್ಬುಕ್ ವಾಟ್ಸಪ್ ಈ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ನಿರಂತರ ಸಂಪರ್ಕದಲ್ಲಿದ್ರು. ಈಗಾಗಲೇ ತಿಳಿದಿರುವ ಮಾಹಿತಿಯಂತೆ ಇವರಿಗೆ ಆಲ್ರೆಡಿ ಒಂದು ಟಾಸ್ಕ್ ಅನ್ನು ನೀಡಲಾಗಿತ್ತು. ಈ ಟಾಸ್ಕಿನ ಹಿನ್ನೆಲೆಯಲ್ಲಿ ಇವರಿಗೆ ಮುಂಬೈನ ಒಂದು ಉದ್ಯಮಿಯನ್ನ ಹತ್ಯೆ ಮಾಡ್ಬೇಕಂತಕ್ಕಂಥ ಒಂದು ಟಾಸ್ಕ್ ಅನ್ನು ನೀಡಿದ್ರು. ಅದನ್ನ ತಡೆಯುವ ನಿಟ್ಟಿನಲ್ಲಿ ನಿಜಕ್ಕೂ ಪೊಲೀಸರು ಮತ್ತು ಗುಪ್ತ ಇಲಾಖೆ ನಿಜಕ್ಕೂ ಒಂದು ಉತ್ತಮ ಕಾರ್ಯ ಮಾಡಿದೆ ಅಂತ ಹೇಳ್ಬೋದು. ಇವರೊಟ್ಟಿಗೆ ನಾವ್ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ದಾವಣಗೆರೆಯ ಜಮೀರ್ ಖಾನ್ ಅಂತಕ್ಕಂಥ ಈ ಶಂಕಿತ ಉಗ್ರ ಇದ್ದಾನೆ, ಆ ವ್ಯಕ್ತಿ ದಾವಣಗೆರೆ ಬಿಡಿ ಲೇಔಟ್ ನಲ್ಲಿ ಇರ್ತಕ್ಕಂಥ ನಿವಾಸಿಯಾಗಿರ್ತಾನೆ. ತಂದೆ ತಾಯಿ ಮತ್ತು ಇಬ್ಬರು ಸಹೋದರೊಟ್ಟಿಗೆ ವಾಸ ಮಾಡ್ತಾ ಇದ್ದ. ಅದ್ರೊಟ್ಟಿಗೆ ಇವನು ಗಾರೆ ಕೆಲಸ ಮಾಡ್ತಾ ಇದ್ದ ಅಥವಾ ಕಟ್ಟಡ ಕಾರ್ಮಿಕ ಕೆಲಸವನ್ನು ಮಾಡ್ತಾ ಇರ್ತಾನೆ. ಕಟ್ಟಡ ಕಾರ್ಮಿಕರ ಕೆಲಸಕ್ಕಾಗಿ ಹಾಸನ ಆಗಿರ್ಬೋದು, ತುಮಕೂರು ಆಗಿರ್ಬೋದು ಈ ಭಾಗದಲ್ಲಿ ಹೋಗ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದಿಷ್ಟು ಪರಿಚಯ ಆಗಿ ಅದು ನಂತರದಲ್ಲಿ ಈ ಒಂದು ಉಗ್ರಗಾಮಿ ಸಂಘಟನೆ ಜೊತೆಗೆ ಸಂಪರ್ಕ ಹೊಂದಿರುವ ಸಾಧ್ಯತೆ ಇರ್ತಕ್ಕಂಥದ್ದು. ಅದರೊಟ್ಟಿಗೆ ನಿನ್ನೆ ಈ ಒಂದು ಬಂಧಿತಾಗಿ 2 ದಿನಗಳ ಹಿಂದೆ ನಾನು ಬೇಲೂರಿಗೆ ಹೋಗ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಮನೆಯಲ್ಲಿ ಹೇಳಿ ಹೋಗಿ ಹೊರಟಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಗುಪ್ತಚರ ಮಾಹಿತಿಯನ್ನ ಆಧರಿಸಿರ್ತಕ್ಕಂಥ ತುಮಕೂರು ಟೌನ್ ಪೊಲೀಸರು ಈ ಒಂದು ದಾವಣಗೆರೆಯಲ್ಲಿ ಬಂದು ರೈಲ್ವೆ ಸ್ಟೇಷನ್ ಆವರಣದಲ್ಲಿ ಇವನನ್ನು ಬಂಧಿಸಿ ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಪ್ರಮೋದ್, ಈಗ ತನಿಖೆ ಯಾವ ಹಂತದಲ್ಲಿದೆ ಮಂಜಪ್ಪ? ನಿಜಕ್ಕೂ ಅವರು ದೇಶದ್ರೋಹಿ ಅಥವಾ ದೇಶದ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಾರ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರು ಬಳಸ್ತಕ್ಕಂಥ ಮೊಬೈಲ್ ಆಗಿರ್ಬೋದು, ಅವ್ರು ನಡೆಯತಕ್ಕಂಥ ಸಂಭಾಷಣೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಚೆಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ಗುಪ್ತಚರ ಇಲಾಖೆ ಮತ್ತು ಪೊಲೀಸರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವಾಗ ದಾವಣಗೆರೆ SP ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ಟಿದ್ದಾರಾ? ಈ ಕುರಿತಂತೆ ಮಾಹಿತಿಯನ್ನು ಕೇಳಿದಂತ ಸಂದರ್ಭದಲ್ಲಿ ದಾವಣಗೆರೆ SP HD ಶೇಖರ್ ನಮಗೂ ಕೂಡ ಮಾಹಿತಿ ಇದೆ, ಆದ್ರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅಧಿಕೃತವಾಗಿ ಬಂದ ನಂತರದಲ್ಲಿ ನಾನು ಎಲ್ಲ ಮಾಹಿತಿಯನ್ನು ಕೂಡ ಒದಗಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನ ದಾವಣಗೆರೆ SP HD ಶೇಖರ್ ಹೇಳಿರ್ತಕ್ಕಂಥದ್ದು. ಪ್ರಮೋದ್, ಓಕೆ, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ಮಂಜಪ್ಪ. ಎಸ್, ಐಸಿಸ್ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿರತಕ್ಕಂಥ ಆರೋಪದ ಮೇಲೆ ದಾವಣಗೆರೆ ಮೂಲದ ಇಬ್ಬರು ಶಂಕಿತರನ್ನ ತುಮಕೂರು ಪೊಲೀಸರು ಅಂಡ್ ಕೇಂದ್ರ ತನಿಖಾ ಸಂಸ್ಥೆಗಳು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಅರೆಸ್ಟ್ ಮಾಡಲಾಗಿದೆ. ಈ ಇಬ್ಬರು ಶಂಕಿತರ ಬಂಧನ ಹಾಗೂ ಅವರ ವಿಧ್ವಂಸಕ ಕೃತ್ಯಗಳ ಒಂದು ಸಂಚಿನ ಕುರಿತು ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಪೊಲೀಸರು ಜಾಲವನ್ನ ಭೇದಿಸಿ ಒಟ್ಟು ಇಬ್ಬರನ್ನ ಲಾಕ್ ಮಾಡಿದ್ದಾರೆ. ಒಬ್ಬ ಶಂಕಿತನನ್ನ ಅಲ್ಲಾ ಬಕ್ಷ್ ಅಂತ ಕರೆಯಲಾಗುತ್ತೆ, ಇನ್ನೊಬ್ಬನನ್ನ ಖಾನ್ ಅಂತ ಕರೆಯಲಾಗುತ್ತೆ. ಖಾನ್ ಈ ಹಿಂದೆ ನಿರ್ಮಾಣ ವಲಯದಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದ. ದಾವಣಗೆರೆಯಲ್ಲಿ ತನ್ನ ಕುಟುಂಬದೊಂದಿಗೆ ಈತ ವಾಸ ಇದ್ದ. ನಮ್ಮ ಪ್ರತಿನಿಧಿ ಮಂಜಪ್ಪ ಕೂಡ ಹೇಳಿದ್ರು. ಮುಂಬೈ ಉದ್ಯಮಿ ಹತ್ಯೆ ಸ್ಕೆಚ್ ಮಾಡಲಾಗಿದೆ. ತನಿಖಾ ಸಂಸ್ಥೆಗಳ ಪ್ರಕಾರ ಅಲ್ಲಾ ಬಕ್ಷ್ ಮತ್ತು ಖಾನ್ ಇಬ್ಬರಿಗೂ ಜಾಗತಿಕ ಉಗ್ರ ಹ್ಯಾಂಡ್ಲರ್ಗಳು ಮುಂಬೈನ ಪ್ರಮುಖ ಉದ್ಯಮಿಯೊಬ್ಬರನ್ನ ಹತ್ಯೆ ಮಾಡೋದಕ್ಕೆ ಟಾಸ್ಕ್ ಅನ್ನ ನೀಡಿದ್ರು ಅನ್ನುವಂಥ ಆಘಾತಕಾರಿ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಇವರಿಬ್ಬರು ಇಂಟರ್ನೆಟ್ ಅಂಡ್ ಸೋಷಿಯಲ್ ಮೀಡಿಯಾ ಮೂಲಕ ಉಗ್ರ ವಿಚಾರಧಾರೆಗಳಿಗೆ ಆಕರ್ಷಿತರಾಗಿದ್ರು. ಯುವಕರನ್ನ ಸೆಳೆದು ದೇಶದ ಒಳಗಡೆ ವಿಧ್ವಂಸಕ ಜಾಲವನ್ನ ವಿಸ್ತರಿಸತಕ್ಕಂಥ ಜವಾಬ್ದಾರಿಯನ್ನ ಇವರಿಗೆ ವಹಿಸಲಾಗಿತ್ತು. ಇದು ಕೇವಲ ಇಬ್ಬರಿಗೆ ಸೀಮಿತವಾದ ಜಾಲ ಅಲ್ಲ, ಕನಿಷ್ಠ 8 ಜನರನ್ನ ಒಳಗೊಂಡಂತ ಒಂದು ದೊಡ್ಡ ಮಾಡ್ಯೂಲ್ ಇದಾಗಿದೆ. ಸದ್ಯಕ್ಕೆ ಇವರಿಬ್ಬರು ಮಾತ್ರ ಸಿಕ್ಕಿಬಿದ್ದಿದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈಗ ಮುಂದೆ ಯಾರ್ಯಾರು ಸಿಗ್ತಾರೆ, ತನಿಖೆ ನಡೀತಾ ಇದೆ.
ನೋಡೋಣ.